ಮಠದಲ್ಲಿ ಆರಂಭವಾದ ಸಣ್ಣ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಸುತಗಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ವೆಂಕಟೇಶ್ ದಳವಾಯಿ ಕೊಲೆಯಾದ ದುರ್ದಬಿಯಾಗಿದ್ದಾನೆ. ಇದೇ ಗ್ರಾಮದ ವೆಂಕಟೇಶ್ ಹಾಗೂ ರಾಘು ಪೆಂಟೇಜ್ ಎಂಬ ಸಹೋದರರಿಂದ ಕೃತ್ಯ. ಗ್ರಾಮೀಣ ಆಟವಾದ ತಿಳಿ ಆಡುತ್ತಿದ್ದ ವೇಳೆ ವಾಗ್ವಾದ ನಡೆದು ಬಳಿಕ ಸಹೋದರರು ಸೇರಿಕೊಂಡು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಹೊಟ್ಟೆಗೆ ಚಾಕು ಇರಿತದಿಂದ ರಕ್ತಸ್ರಾವವಾಗಿ ವೆಂಕಟೇಶ್ ಸಾವನ್ನಪ್ಪಿದ್ದಾನೆ. ಬೆಳಗಾವಿ ಭೀಮ್ಸ್ನಲ್ಲಿ ವೆಂಕಟೇಶ್ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದ್ದು ಬಳಿಕ ಪೋಷಕರಿಗೆ ಶವ ಹಸ್ತಾಂತರಿಸಲಾಗಿದೆ. ರನ್ನಿಂಗ್ ಸ್ಪರ್ಧೆಯಲ್ಲಿ ನ್ಯಾಷನಲ್ವರೆಗೂ ಹೋಗಿದ್ದ ವೆಂಕಟೇಶ್ 100 ಮೀಟರ್ ರನ್ನಿಂಗ್ನಲ್ಲಿ ಹಲವು ಪ್ರಶಸ್ತಿಗಳನ್ನ ಪಡೆದಿದ್ದ. ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಪಬ್ಲಿಕ್ ನ್ಯೂಸ್ 18 ಸವದತ್ತಿ. ಅವ್ರು ಬೆದ್ದನ ನಾನು ಬೈಬಾರಪ್ಪ ಅಂತ ಅವ್ರು ಹೇಳ್ಯಾರ. ಬೇಯ್ಬೇಡ ಅಂತ ಅಂದಿದ್ದಕ್ರಿ ಅವ ಏನ ಹಂಗಾತ್ ಹಿಂಗಾತ್ ತುಂಬ ಜಗಳ ಆಯ್ತು. ಮುಂದಕ್ಕೆ ಹೋಗ್ಬಾರ್ದನ ಹುಡುಗನ ಬಲ್ಲಿ ತಂದೆ ಹಾಕ್ರಿ. ಇವ ನಮ್ಮ ತಮ್ಮನ ಯಾಕೆ ಬಿಡೈತೆ ಅಂತ ಕೇಳಾಕ್ಬೇಡ್ರಿ. ಇವ್ ಕಿಶದಾಗಿನ ತಗದಾನ ಚಾಕು ಹಾಕಿ ಬಿಟ್ಟಾನ್ರಿ. ಅದೇ ಅಲ್ಲೇ ಇದ್ದೀನಿ ನಾ ಆಚಿಗೆ ನಮ್ಮ ಮನೆ ಅಂತ ಇಲ್ಲಿದ್ದೆ. ನೀವು ರೋಡ್ ಜಗಳ ಮಾಡ್ತಾವ ಅಂತೇಳಿ ಓಡಿ ಬರ್ಬಿಡ ಅಂದ್ರೆ ಉದ್ದಿಗೆ ಆಗ್ತೈತಿ. ಬಂದವ್ ಈಗ ಅದಕ್ಕೆ ಹುಡುಗರು ಮೊದಲೇ ಎಲ್ಲ ಹುಡುಗರೇನ ಕೂಡಿ ಆಡ್ತಿದ್ವು ಅಥವಾ ಇಲ್ಲೋ ಅಲ್ಲೇ ಒಂದೇ ಏರಿಯಾದಾಗ ಹುಡುಗರೆಲ್ಲ ಎಷ್ಟು ವಯಸ್ಸು? 18 ವರ್ಷ. ದೊಡ್ಡ ಆಳೈತ್ರಿ ಅಪ್ಪ. ನಾನು ಎತ್ತಿ ಬಿಡ್ತಿದ್ರಿ. ಅಯ್ಯೋ ನನ್ನ ಮಗನ ಮೋಸ ಆಗ್ತದೆ ಅಪ್ಪ ನನ್ನ ಮಗ. ಇಬ್ಬರು ಮಕ್ಕಳ್ರಿ? ಒಬ್ಬ ನನ್ನ ಮಗ ರೀ. ಇದೇ ಬೆಳಗಾವ್ದಾಗ ಇದ್ರಿ. ಮನೆ ಇಲ್ಲಿ ಅಡ್ಮಿಟ್ ಆಫೀಸ್ದಾಗಪ್ಪ ಸಾಲ ಡ್ಯೂಟಿ ಕೊಟ್ಟತಿ. 1 ತಿಂಗಳು ಇಲ್ಲೇ ಡ್ಯೂಟಿ ಮಾಡ್ತಾನೆ. 13 ಸಾವಿರ ಕೊಡ್ತಾರ ಅಂತೇಳಿ 1 ತಿಂಗಳು ಹಂಗೆ ಇದ್ರಿ. ಹಂಗಾರೆ ಅಡಿಗೆ ಮಾಡ್ಕೊಂಡು ನೀವು ಉಣ್ಣೋದಾರ. ನೀನು ಆಸಕ್ತಿ ಬೇಡಪ್ಪ ಊರಿಗೆ ಬಾ ಅಂತೇಳಿ ಕರ್ಸಿಟ್ರು. ನಾನು ಇಲ್ಲಿ ಇದ್ದಿದ್ರು ನನ್ನ ಮಗ ಇಲ್ಲಿ ಅದು ಬೆಳಗಾವ್ದಾಗ ಇರ್ತಿದ್ರಿ. ಅಯ್ಯೋ ಅಪ್ಪ ನಾವು